ನಮಸ್ಕಾರ ವೀಕ್ಷಕರೇ, ನಾನು ಫಿಟ್ನೆಸ್ ಕೇಟರ್ ಗೋಗಿ. ಇವತ್ತು ನಾನು ನಿಮ್ಮೆಲ್ಲರಿಗೂ ಎಷ್ಟೊಂದು ಜನ ಕ್ರಿಯೇಟಿನ್ನ ಯೂಸ್ ಮಾಡ್ತಾರೆ. ಕ್ರಿಯೇಟಿನ್ ಮೋನೋಹೈಡ್ರೇಟ್ ಆಗಿರ್ಬೋದು, HCl ಆಗಿರ್ಬೋದು, ಇಲ್ಲಾಂದರೆ ಈಥೈಲ್ ಎಸ್ಟರ್ ಆಗಿರ್ಬೋದು, ಯಾವುದೇ ಫಾರ್ಮ್ನ ಕ್ರಿಯೇಟಿನ್ ಯೂಸ್ ಮಾಡ್ತಿದ್ರು ಇವತ್ತು ನಾನು ನಿಮ್ಮೆಲ್ಲರಿಗೂ 2 ಸಿಂಪಲ್ ಚೇಂಜಸ್ ಮತ್ತು 2 ಸಿಂಪಲ್ ಟಿಪ್ಸ್ ಕೊಡ್ತೀನಿ. ಕ್ರಿಯೇಟಿನ್ ಅಬ್ಸಾರ್ಪ್ಷನ್ ರೇಟ್ ಏನಿದೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ, ಅದೆಲ್ಲ ತಿಳ್ಕೊಳ್ಳೋಣ ಇವತ್ತು. ಲೆಟ್ಸ್ ಗೋ. ವೆಲ್ಕಮ್ ಬ್ಯಾಕ್. ಸೊ ಮೊದಲನೇದಾಗಿ ಕ್ರಿಯೇಟಿನ್ ಬಗ್ಗೆ ತಿಳ್ಕೊಳ್ಳೋಣ ಲೈಟಾಗಿ. ಕ್ರಿಯೇಟಿನ್ ಬಂದ್ಬಿಟ್ಟು ಒಂದು ಸ್ಪೋರ್ಟ್ಸ್ ಪರ್ಫಾರ್ಮೆನ್ಸ್ ಎನ್ಹ್ಯಾನ್ಸಿಂಗ್ ಸಪ್ಲಿಮೆಂಟ್ ಅಂತ ನಾನು ಹೇಳ್ಬೋದು. ಯೂಶಲಾಗಿ ಏನು ಮಾಡುತ್ತೆ ಅಂತಂದರೆ, ನಮ್ಮ ಬಾಡಿ ಒಳಗಡೆ ATP CP ಸೈಕಲ್ ಏನಿರುತ್ತೆ ಅದರೊಳಗಡೆ ಯಾವಾಗ ಟ್ರೈಫಾಸ್ಫೇಟ್ ಗ್ರೂಪ್ ಬ್ರೇಕ್ ಡೌನ್ ಆಗಿ ನಮ್ಮ ಬಾಡಿಗೆ ಎನರ್ಜಿ ಬರುತ್ತೆ, ಅದಾದ ನಂತರ ಯಾವಾಗ ಡೈಫಾಸ್ಫೇಟ್ ಓಡಾಡ್ತಿರುತ್ತೆ ಅವಾಗ ಕ್ರಿಯೇಟಿನ್ ಆ್ಯಕ್ಚುಲಾಗಿ ಒಂದು ಫಾಸ್ಫೇಟ್ ಗ್ರೂಪ್ನ ಕೊಟ್ಟು ಮತ್ತೆ ಅಲ್ಲೇನೇ ಆ್ಯಕ್ಚುಲ್ ಆಗಿ ಮಸಲ್ ಒಳಗಡೆ ಇನ್ನೊಂದ್ಸತಿ ಎನರ್ಜಿ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದನ್ನು ಮಾಡೋದ್ರಿಂದ ನಾವು ಯಾವಾಗ 10 ರೆಪಿಟೇಷನ್ಸ್ ಮಾಡ್ಬೋದಾಗಿರೋ ಜಾಗದೊಳಗಡೆ ನಾವು ಅದನ್ನೇ 12 ಇಲ್ಲ 15 ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಅಂದರೆ ಈಸಿಯಾಗಿ ನಮ್ಮ ಬಾಡಿ ಎನರ್ಜಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡ್ತಿರುತ್ತೆ. ಏನಕ್ಕೆ ಅಂದರೆ ATP CP ಸೈಕಲ್ ಏನಿರುತ್ತೆ ಅದು ಮತ್ತೆ ಕ್ರಿಯೇಟ್ ಆಗೋ ಕಾರಣದಿಂದ ಅಷ್ಟೇ. ಓಕೆ, ಸೊ ಕ್ರಿಯೇಟಿನ್ ತಗೊಳ್ಳೋದ್ರಿಂದ ಯಾವುದೇ ರೀತಿಯಾದ ಡಿಸಡ್ವಾಂಟೇಜಸ್ ಅಂತೂ ಇಲ್ಲ, ಮತ್ತು ಸೈಡ್ ಎಫೆಕ್ಟ್ಸ್ ಕೂಡ ಏನಕ್ಕೆ ಎಷ್ಟೊಂದು ಜನ ಕೇಳ್ತಿರ್ತಾರೆ. ಬಟ್ ಇವತ್ತು ನಾನು 2 ಸಿಂಪಲ್ ಟಿಪ್ಸ್ ಕೊಡ್ತೀನಿ. ನಾನು ಎಷ್ಟೊಂದು ಜನ ಕ್ರಿಯೇಟಿನ್ ಯೂಸ್ ಮಾಡ್ತೀರಾ ಅಂಥವ್ರಿಗೆ ಅಬ್ಸಾರ್ಪ್ಷನ್ ರೇಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಸೊ ಮೊದಲನೇ ಟಿಪ್ ಏನು ಅಂತಂದರೆ, ಕ್ರಿಯೇಟಿನ್ ತೊಗೊತಿದ್ದೀರಾ ಅಂತಂದರೆ ಆದಷ್ಟು ಅದನ್ನು ಸ್ಪ್ಲಿಟ್ ಮಾಡ್ಕೊಂಡು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಯೂಶಲಾಗಿ ಏನು ಮಾಡ್ತಾರೆ, ಎಷ್ಟೊಂದು ಜನ ಲೋಡಿಂಗ್ ಫೇಸು ಅದಾದಮೇಲೆ ನಾನು ಪ್ರೀ ವರ್ಕೌಟು ಪೋಸ್ಟ್ ವರ್ಕೌಟ್ ಅಂತ ಅಂದ್ಬಿಟ್ಟು ಎಷ್ಟೊಂದು ಜನ ಯೂಸ್ ಮಾಡ್ತಾರೆ. ಅಕಸ್ಮಾತ್ ಮಾಡ್ತೀರಾ ಅಂತಂದರೆ ನಿಮ್ಗೆ ರಿಸಲ್ಟ್ ಸಿಗ್ತಿದೆ ಅಂತಂದರೆ ಕಂಟಿನ್ಯೂ ಮಾಡಿ, ಪರವಾಗಿಲ್ಲ. ಬಟ್ ನಾನಿವತ್ತು ಹೇಳ್ತಿರೋದು ಇನ್ನೂ ಸ್ವಲ್ಪ ಅಬ್ಸಾರ್ಪ್ಷನ್ ರೇಟ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ. ಏನು ಮಾಡ್ಬೋದು ಅಂತಂದರೆ, ನೀವು ಪರ್ ಡೇ ಬೇಸಿಸ್ ಒಳಗಡೆ ನೀವು 5 to 10 ಗ್ರಾಮ್ಸ್ ಕನ್ಸ್ಯೂಮ್ ಮಾಡ್ತೀರಾ ಅಂತಂದರೆ ಅದನ್ನು ಅಟ್ಲೀಸ್ಟ್ 3 ಗ್ರಾಮ್ಸ್ ಕ್ರಿಯೇಟಿನ್ನ ಸ್ಪ್ಲಿಟ್ ಮಾಡ್ಕೊಳ್ತಾ ಬನ್ನಿ. ಅಂದರೆ ಇವಾಗ ನೀವೇನಾದರೂ 5 to 6 ಗ್ರಾಮ್ಸ್ ತೊಗೊತೀರಾ ಅಂತಂದರೆ 2 ಸತಿ ನೀವು 3 ಗ್ರಾಮ್ ಕ್ರಿಯೇಟಿನ್ನ ತೊಗೊಳ್ಳೋದ್ರಿಂದ ನಿಜವಾಗ್ಲೂ ನಿಮ್ಮ ಬಾಡಿ ಅಬ್ಸಾರ್ಪ್ಷನ್ ರೇಟ್ ಏನಿರುತ್ತೆ ಜಾಸ್ತಿ ಆಗುತ್ತೆ. ಯೂಶಲಾಗಿ ಏನಾಗುತ್ತೆ, ಎಷ್ಟೊಂದು ಸ್ಟಡೀಸ್ ಹೇಳುತ್ತೆ ಕ್ರಿಯೇಟಿನ್ ಆ್ಯಕ್ಚುಲಾಗಿ ನೀವು ಲೋಡ್ ಮಾಡಿದ್ರು ಇಲ್ಲ ಅಂತಂದರೆ 5 ಗ್ರಾಮ್ಸ್ಗಿಂತ ಜಾಸ್ತಿ ಕೊಡ್ತಿರೋ ಅದು ಅಬ್ಸಾರ್ಪ್ಷನ್ ಮಾಡ್ಕೊಳ್ಳೋದೇನೆ ಕ್ಲೋಸ್ ಟು 1.5 to 2 ಗ್ರಾಮ್ಸ್ ಅಷ್ಟೇನೆ ಅಂತ ಹೇಳುತ್ತೆ. ಸೊ ದಯವಿಟ್ಟು ಜಾಸ್ತಿ ನೀವು 5 to 10 ಗ್ರಾಮ್ಸ್ ತೊಗೊತಿದ್ದೀರಾ ಒಂದೇ ಒಂದು ಸರ್ವಿಂಗ್ ಒಳಗಡೆ ಅಂತಂದರೆ, ಒಂದೇ ಟೈಮ್ ಒಳಗಡೆ ತೊಗೊತಿದ್ದೀರಾ ಅಂದರೆ ದಯವಿಟ್ಟು ಅದನ್ನು ಚೇಂಜ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಪ್ಲಿಟ್ ಮಾಡ್ಕೊಂಡಷ್ಟು ತುಂಬಾ ಒಳ್ಳೆಯದು. ಮತ್ತು ಇನ್ನೊಂದು ಸಿಂಪಲ್ ಟಿಪ್ ಮತ್ತು ಏನು ಸಜೆಷನ್ ಆ್ಯಕ್ಚುಲಾಗಿ ನಿಮ್ಮ ಕ್ರಿಯೇಟಿನ್ ಅಬ್ಸಾರ್ಪ್ಷನ್ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಅಂತಂದರೆ, ನೀವು ಕ್ರಿಯೇಟಿನ್ನ ತೊಗೊಬೇಕಂದ್ರೆ ಆದಷ್ಟು ಬಿಸಿನೀರು ಒಳಗಡೆ ತೊಗೊಳ್ಳಿ. ನನಗೆ ಗೊತ್ತು ನಾನು ಅನ್ಕೊಂತಿರ್ಬೋದು, ನಾನು ಪ್ರೀ ವರ್ಕೌಟ್ ತೊಗೊತಿದ್ದೀನಿ, ಪ್ರೀ ವರ್ಕೌಟ್ ತೊಗೊತಿರ್ಬೇಕಂದ್ರೆ ಆ್ಯಕ್ಚುಲಾಗಿ ಬಿಸಿನೀರು ಹೆಂಗೆ ತೊಗೊಳ್ಳೋದು, ನಾನು ಆ ಪ್ರೀ ವರ್ಕೌಟ್ ಶೇಕ್ ಸಪ್ರೇಟ್ ಆಗಿದೆ, ಪ್ರೀ ವರ್ಕೌಟ್ ಡ್ರಿಂಕ್ ಇದೆ, ಅದರೊಳಗಡೆ ನಾನು ಎಕ್ಸ್ಟ್ರಾ ಕ್ರಿಯೇಟಿನ್ ಆ್ಯಡ್ ಮಾಡ್ಕೊತಿದ್ದೀನಿ ಅಂತ ಅಂದ್ಬಿಟ್ಟು. ಬಟ್ ನಿಜವಾಗ್ಲೂ ನಾನು ಹೇಳಿದ್ನಲ್ಲ ಸ್ಪ್ಲಿಟ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು, ನೀವು ಬೇಕಂದರೆ ಮಾರ್ನಿಂಗ್ ಎದ್ದಿದ ತಕ್ಷಣ ಕ್ರಿಯೇಟಿನ್ ನೀವು ಆರಾಮಾಗಿ ಕನ್ಸ್ಯೂಮ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಬ್ಲ್ಯಾಕ್ ಕಾಫಿ ಜೊತೆ ಅಂದರೆ ಬಿಸಿ ಯಾವುದೋ ಒಂದು ಹಾಟ್ ಮೀಡಿಯಮ್ ಜೊತೆ ನೀವೇನಾದರೂ 2 to 3 ಗ್ರಾಮ್ಸ್ ಕ್ರಿಯೇಟಿನ್ ತೊಗೊತಿದ್ದೀರಾ ಅಂತಾರೆ ತುಂಬಾ ಒಳ್ಳೆಯದು. ನೀವು ಯಾವಾಗ ಬೇಕಂದ್ರೂ ಪ್ಲೇಸ್ ಮಾಡ್ಕೊಳ್ಳಿ, ಅದು ನಿಮ್ಮ ಇಷ್ಟ ಅಂತ ಹೇಳ್ತಾ ಈ 2 ಟಿಪ್ನ ನೀವು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ನಾನು ನಿಜವಾಗ್ಲೂ ಟ್ರೈ ಮಾಡ್ತೀನಿ, ಅಮೇಜಿಂಗ್ ರಿಸಲ್ಟ್ ಸಿಗ್ತಿದೆ. ವಿಡಿಯೋ ಸರಿ ಲೈಕ್ ಮಾಡಿ, ಮತ್ತು ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ದಿಸ್ ಇಸ್ ರಘು ಸೈನಿಂಗ್ ಆಫ್. ಟೇಕ್ ಕೇರ್. ಲವ್ ಯು. ಬಾಯ್.